ನಾವು ಯಾವ್ಯಾವ ವಯಸ್ಸಲ್ಲಿ ಯಾರ್ಯಾರು ಬಂದು ಏನೇನು ಹಾಡುಗಳನ್ನ ಹಾಡ್ತಾರೆ ನಾವೊಂದು ಹಾಡು ಮಾಡಿದೀವಿ. 20ನೇ ವರ್ಷದ ವಯಸ್ಸಿನ ಬಹಳಷ್ಟು ಹುಡುಗರಿದ್ದಾರೆ. ಏನ್ ಜೋಶ್ರೀ ಅವ್ರದ್ದು, ಏನ್ ಎನರ್ಜಿ, ಏನ್ ಪವರ್ ಇರುತ್ತಪ್ಪ 20ನೇ ವರ್ಷ. ಅವ್ರು ಹಾಡೋ ಹಾಡುಗಳೇ ಬೇರೆ. ಕುಣಿದು ಕುಣಿದು ಬಾರೆ, ನಲಿದು ನಲಿದು ಬಾರೆ, ಜೀವಕ್ಕೆ ಜೀವ ತಂದವಳೆ, ಜೀವಕ್ಕಿಂತ ಚೆಲುವೆ ನೀನು, ಒಲವೇ ವಿಸ್ಮಯ. ಈ ಹಾಡು 30ನೇ ವರ್ಷಕ್ಕೆ ಬರ್ತಾರೆ. 30ನೇ ವರ್ಷಕ್ಕೆ ಬಂದಾಗ ಏನ್ ಹಾಡು, ಸುಂದರವಾದ ಹುಡುಗಿ ಮದುವೆ ಮಾಡ್ಕೊತಾನೆ, ಹೊಸ ಪಲ್ಸರ್ ಗಾಡಿ, ಹೆಂಡತಿ ಕೂರ್ಸ್ಕೊತಾರೆ. ಏನ್ ಹಾಡಿನ ಬರ್ತ್ರಿ, ಎಡಕಲ್ಲು ಗುಡ್ಡದ ಮೇಲೆ. ಸಂತೋಷ ಓಹೋ ಸಂಗೀತ, ರಸಮಯ ಸಂತೋಷ ಸುಖಮಯ ಸಂಗೀತ, ಹೊಸ ಹೊಸ ಭಾವ ತುಂಬಿ ನಸು ನಗೆ ಒಮ್ಮೆ ಚುಮ್ಮಿ ಮೈ ತುಂಬಿದೆ. 40ನೇ ವರ್ಷಕ್ಕೆ ಬರ್ತಾನೆ, ಒಂದ್ 2-3 ಮಕ್ಕಳಾಗತ್ತೆ ಅಪ್ಪಿ ಬಡಿ ಮಗನ ಹಾಡೇ ಬೇರೆ. ಯಾರಿಗೆ ಬೇಕು ಈ ಲೋಕ, ಯಾರಿಗೆ ಬೇಕು ಈ ಲೋಕ, ಮೊಸಕ್ಕೆ ಕೈ ಹಿಡಿಬೇಕಾ, ಚಿಂತೆಯೇ ಇದ್ದರು ನಗಬೇಕಾ, ಪ್ರೀತಿಯೇ ಹೋದರು ಇರಬೇಕಾ. 60ನೇ ವರ್ಷಕ್ಕೆ ಬರ್ತಾರೆ, ಕಣ್ಗೊಂದ್ ಗಾಜು, ಎಲ್ಲ ಫೋಕಸ್ ಔಟು, ಒಂದ್ ಕಂಡ್ರೆ ಒಂದ್ ಕಾಲ. ಆಗ ಹಾಡೇ ಬೇರೆ. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ, ದಾರಿ ಕಾಣದಾಗಿದೆ ರಾಘವೇಂದ್ರನೇ. ಕರ್ಕೊಂಡು ಹೋಗದವರೇ ಮುರಿಬಿದವರೇ. ಆಮೇಲೆ ಅವರು 60 ದಾಟಿ 70ಕ್ಕೆ ಬರ್ತಾರೆ, ವಾಶರು ಬುಷೆಲ್ಲ ಔಟು, ಗ್ರೀಸ್ ಹಾಕಿದ್ರು ವರ್ಕೌಟ್ ಆಗಲ್ಲ. ಯಾವ ಹಾಡು, ವಿಧಿ ವಿಪರೀತ ವಿಧಿಯಾಘಾತ ವಿಧಿ ವಿಲಾಸವಿದೆ ಇದೇನಹ. 70 ದಾಟದ ಮೇಲೆ ಗ್ಯಾರಂಟಿ ಪೀರಿಯಡ್ ವಾರಂಟಿ ಪೀರಿಯಡ್ ಎಲ್ಲ ಮುಗಿದೋಗಿರುತ್ತೆ. ಟೇಪ್ ರಿಕಾರ್ಡ್ ಒಳಗೆ ಆ ಕ್ಯಾಸೆಟ್ ಹಾಕಿ ಬಟನ್ ಮೇಲೆ ಕೈ ಇರಲೇಬೇಕು. ಯಾವ ಹಾಡು, ಈ ದೇಹದಿಂದ ದೂರನಾದೆ ಏಕೆ ಆತ್ಮನೇ, ಈ ಸಾವು ನ್ಯಾಯವೇ. ಅದಕ್ಕೆ ನೀವು 70ನೇ ವರ್ಷಕ್ಕೆ ಹೋದ್ರು ಕೂಡ ಕುಣಿದು ಕುಣಿದು ಬಾರೆ ಆಡ್ಬೋದು. ಸಿದ್ದರಾಮಯ್ಯವ್ರು ಈಗಲೂ ಹಾಡಿರ್ತಾರೆ ಹೇಳುದು, ಕುಣಿದು ಕುಣಿದು ಬಾರೆ. 70ನೇ ವರ್ಷಕ್ಕೆ ಹೋದ್ರು ಹಾಡ್ಬೋದು. ವಾಯ್ಸ್ ಸ್ವಲ್ಪ ಶೇಕ್ ಆಗುತ್ತೆ, ತಲೆ ಕೆಸ್ಕೋಬೇಡಿ. ಕುಣಿದು ಕುಣಿದು ಬಾರೆ. ಆ ಮುದ್ಕಮ್ಮನ ಬಂದೇ 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 ಅಂತ ಪ್ರತಿದಿನ ನಗ್ತಾ ಇದ್ರೆ ಮಾತ್ರ. ಏನಾದ್ರೂ ನೀವು ನಗೋದನ್ನ ಮರೆತ್ರಿ ಇದು ಬರಕ್ ಸಾಧ್ಯನೇ ಇಲ್ಲ. ನಗ್ತಾ ಇರ್ಬೇಕು. ನಗೋರ್ ಮುಖ ನೋಡ್ರಿ, ಅಮ್ಮ ಹೆಂಗ್ ನಗ್ತಾರೆ, ಹೆಂಗ್ ಕಾಣ್ತಾರೆ. 80 ವರ್ಷ ಅಮ್ಮ ನೋಡಿ ಹೆಂಗ್ ಕಾಣ್ತಾರೆ, ಸುಂದರವಾಗಿ ಕಾಣ್ತಾರೆ. 18 ವರ್ಷ ಹುಡುಗಿ ಕಾಣಂಗ್ ಕಾಣ್ತಾರೆ. ಎಷ್ಟು 80 ಕಟ್ಟಲ್ಲ, 80 ವರ್ಷ 18 ವರ್ಷ ಹುಡುಗಿಗಳನ್ನ ಕಾಣ್ತಾ ಇದ್ದಾರೆ. ಯಾಕೆಂದ್ರೆ ನಗ್ತಾ ಇರೋದಕ್ಕೆ. ಈ 18 ವರ್ಷ ಆಗಿರುತ್ತೆ ಮಕ್ಕಳು, 18 ವರ್ಷಕ್ಕೆ ಅವ್ರು 75 ವರ್ಷ ತರ ಕಾಣ್ತಾ ಇರ್ತಾರೆ. ನಗರೆ ಅಂದ್ರೆ ಬಹಳ ಡೇಂಜರು. ನಕ್ರೆ ನಿಮ್ಮ ಫೇಸು ಮಲಗೋಬ ಮಾವನ ಹೆಣ್ಣಂತಾರ. ನಗಲಿಲ್ಲ ಅಂದ್ರೆ ಗೃಹಪ್ರವೇಶ ಮಾಡ್ತೀರಾ, ದೃಷ್ಟಿ ಆಗ್ಬಾರ್ದು ಅಂತ ಒಂದು ಕುಂಬಳಕಾಯಿ ಕಟ್ತೀರಾ. ಕಾರಣಾಂತರವಾಗಿ ಅದ್ರ ಬಗ್ಗೆ 1 ವರ್ಷ ಆದ್ರೂ ಗಮನ ಹರಿಸಕ್ಕಾಗಲ್ಲ. 1 ವರ್ಷ ಬಿಟ್ಟು ನೋಡಿ, ಹಗ್ಗ ಮಾತ್ರ ರೌಂಡ್ಗಿರುತ್ತೆ, ಅದು ಫೇಸ್ ಹಂಗಾಗೋ ಚಾನ್ಸ್ ಇದೆ. ಪ್ರತಿದಿನ ನಗರಿ, ಮಗ ಬಹಳ ಸುಂದರವಾಗಿರುತ್ತೆ, ನೋಡಕ್ ಬಹಳ ಚೆನ್ನಾಗಿ ಕಾಣುತ್ತೆ. ಎಷ್ಟು ನಗ್ದಿರ ನಿಮ್ಮ ಆರೋಗ್ಯ ಅಷ್ಟು ಚೆನ್ನಾಗುತ್ತೆ. ನೋಡ್ರಿ, ಎಲ್ಲರಿಗೂ ಚಿಕನ್ಗುನ್ಯಾ ಬರುತ್ತೆ, H1N1 ಬರುತ್ತೆ. ಸಾಮಾನ್ಯವಾಗಿ ಯಾವಾಗ ನಗ್ತಾ ಇರೋ ಯಾವ ಕಾಯಿಲೆ ಬರಲ್ಲ. ನಗ್ತಾ ಇರಿ, H1N1 ಬರಲ್ಲ, ಯಾವ ಚಿಕನ್ಗುನ್ಯಾನು ಬರಲ್ಲ. ನಗ್ತಾ ಇದ್ರೆ ಮಾತ್ರ. ಯಾವಾಗ ಎಲ್ಲಿ ಬಂದ್ಬಿಡ್ತಾವ ಮುಖ ಕಟ್ಕೊಂಡು ಓಡೋದು ಅವ್ರಿಗೆ ಫಸ್ಟ್ ಬರೋದು. ನಮ್ಮ ಹುಡುಗ ಹೇಳ್ತಾ ಇದ್ದ ಇವತ್ತು, ನಮ್ಗೆ ಗೊತ್ತಿಲ್ಲ ಪಾಪ, ನಮ್ಮ ಫ್ರೆಂಡು, ಇವು ಎಷ್ಟೊಂದು ಜನ ಚಿಕನ್ಗುನ್ಯಾ ಬೆಂಗಳೂರಲ್ಲಿ ಇಂದ ಎಲ್ಲಿ ನೋಡಿದೆ ಅಂದ್ರೆ ಎಲ್ಲ ಕಟ್ಕೊಂಡು ತಿರ್ಗಾಡ್ತಿದ್ರು ಅಂತ. ಅಂದ್ರೆ ಬಂದವರೆಲ್ಲ ಕಟ್ಕೊಂಡು ತಿರ್ಗಾಡ್ತಿದ್ದಾರೆ ಅಂತ. ಅಂದ್ರೆ ನಾನು ಹೇಳ್ತಾ ಇರೋರು, ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ನಗುತ್ತಿದ್ರೆ ಯಾವ ಕಾಯಿಲೆನೂ ಬರಲ್ಲ. ಈ ಮಾತು ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಸಾಮಾನ್ಯವಾಗಿ ಡಾಕ್ಟರ್ ಹತ್ರ ಹೋಗತಕ್ಕಂತ ಹೇಳ್ತಾರೆ, ಎಲ್ರಿಗೂ ನೀವು ಒಬ್ಬೊಬ್ರು ಫ್ಯಾಮಿಲಿ ಡಾಕ್ಟರ್ ಅಂತ ಇಟ್ಕೊಂಡಿರ್ತೀರ. ಫ್ಯಾಮಿಲಿ ಡಾಕ್ಟರ್ ಅಂದ್ರೆ 15 ವರ್ಷದಿಂದ ಅವರೇ ಡಾಕ್ಟರ್ಪ್ಪ, ಅವ್ರು ಮುಟ್ಟಿದ್ರು ಸಾಕು ನಮ್ ಕಾಯಿಲೆ ವಾಸಿ ಆಗುತ್ತೆ ಅಂತ. ಎಂತ ಕೈಗುಣ ಅಂತೀವಿ. ಎಲ್ಲಿದೆ ಬೆಳಕಲ್ಲಿ ಕೈಗುಣ? ಸುಳ್ಳು ಕೈಗುಣ ಅಲ್ಲ ಅದು, ಅವ್ರ ಬಾಯಿನ ಗುಣ, ಅವರ ತುಟಿ ಗುಣ, ನಗುಮುಖದ ಗುಣ. ಅದು ಸಾಮಾನ್ಯ ಪರಿಚಯ ಇದ್ದವ್ರು ಹೇಗೆ ಶುರು ಮಾಡ್ತಾರೆ ಟ್ರೀಟ್ಮೆಂಟ್. ನಿಮ್ಗೆ ಯಾವುದೇ ಹುಷಾರಿಲ್ಲದೆ ಇದ್ದೀವಿ ಬಂದಷ್ಟು, ಓಹೋ ಬನ್ನಿ ರಂಗಣ್ಣವ್ರೆ ಆರಾಮ, ಏನ್ ಹೇಗಿತ್ತು ಗಣಪತಿ ಹಬ್ಬ? ಏನೋ ಗಣಪತಿ ಹಬ್ಬ ಸರ್ ಜ್ವರ ಬಂದ್ಬಿಟ್ಟಿದೆ. ಅಯ್ಯೋ ಮಲ್ಕೊಡ್ರಿ, ಏನ್ ಏನ್ ಜ್ವರ. ಆಮೇಲೆ ನಿಮ್ ಮಿಸಸ್ ಜನ ಇದಾರ, ಮಕ್ಕಳು ಶಾಲೆಗೆ ಹೋದ್ರ, ಇಂಜೆಕ್ಷನ್ ಕ್ರಮ ಅದ್ರ ಜೊತೆ ನಗ್ತಾ ಅಂತ ಟ್ರೀಟ್ಮೆಂಟ್ ಕೊಟ್ರ, ಬೆಳಗ್ಗೆ ಜ್ವರ ಔಟ್. ಆದ್ರೆ ಕೆಲವು ಪರಿಚಯ ಇದ್ದಾರೆ, ಡಾಕ್ಟರ್ ಹತ್ರ ಹೋಗ್ತೀವಿ ನೋಡ್ಬೇಕು ಅವ್ರು ಮಾತಾಡ್ಸೋ ರೀತಿನ. ಯಾರೊಬ್ಬರಿಗೆ ವಾಂತಿ ಆಗಿರುತ್ತೆ, ಹೋಗ್ತಾರೆ ಡಾಕ್ಟ್ರೆ ವಾಂತಿ ಆಗಿದೆ, ಮಲ್ಕೊಳ್ಳಿ. ಏನ್ ಪುಕ್ಷಾಗೆ ಟ್ರೀಟ್ಮೆಂಟ್ ಕೊಡ್ತಾರ, ಮಲ್ಕೊಡ್ರಿ. ಏನ್ ತಿನ್ಬಿಟ್ರೆ ಗಣಪತಿ ಹಬ್ಬ ಸಿಕ್ತು ಅಂತ ಕೊಡಮ್ಮ ಇಂಜೆಕ್ಷನ್ ಗೀತ. ಬೆಳಗ್ಗೆ ಒಂದು ಸಂಜೆ ಒಂದು ಮಧ್ಯಾಹ್ನ ಹೋಗಿ ನುಂಗೋಗಿ ಮಾರ್ರೆ ಬೆಳಗ್ಗೆ ಪೇಜಿನ ಶುರು ಮಾಡ್ತಾನೆ. ಯಾಕೆ ಅಲ್ಲಿ ನಗೆ ಇಲ್ಲ, ನಗುವ ಟ್ರೀಟ್ಮೆಂಟ್ ಇಲ್ಲ ಅಲ್ಲಿ. ಮಹಾಬಲವ್ರು ಫ್ಯಾಕ್ಟ್ರಿ ಮಾಡಿದ್ದಾರೆ. ಅವ್ರು ಯಾಕೆ ಅವ್ರ ಫ್ಯಾಕ್ಟ್ರಿ ಯಶಸ್ವಿ ಆಗಿದ್ದಾರೆ? ಮಹಾಬಲವ್ರು ನಗುಮುಖ ನೋಡಿ.
ಯಾಕಂದ್ರೆ ಎಲ್ಲಿ ನೀವು ನಗ್ತಿರ್ತಾರೆ ಅವ್ರ ಅಂಗಡಿ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಗಮನಿಸಿ ನೀವು ನಿಮ್ ಏರಿಯಾದಲ್ಲಿ ಯಾವ್ದೋ ಒಂದು ಅಂಗಡಿ ಇಟ್ಟಿದ್ರೆ ಅವ್ರಿಗೆ ನೋಡಿ ಮೂಲೆ ಗುಂಪಲ್ಲಿ ಇರುತ್ತೆ, ಜಾಸ್ತಿ ವ್ಯಾಪಾರ ಆಗಿರುತ್ತೆ. ಜನಕ್ಕೆ ಸಿಗೋ ತರ ಅಂಗಡಿ ಇಟ್ಟಿರ್ತಾರೆ, ಜನನೇ ಹೋಗ್ತಾ ಇರಲ್ಲ. ನಗುಮುಖ ಚೆನ್ನಾಗಿದ್ರೆ ಆರಾಮ, ಅಯ್ಯೋ 1 kg ರವೆ ಬೇಕಾಗಿತ್ತು ಅಂತ ಇವ್ರು ಹೋದ್ರೆ ಅವ್ರು ನಗ್ತಾ ಇರೋದು ನೋಡಿ. 1 kg ಬೇಡ 5 kg ಬ್ಯಾಗಿದೆ ಅದನ್ನೇ ಹಾಕ್ಬಿಡಿ. ಹಿಂಗೆ ಅವರು ಸಿಗಪುಡಿ ಬೇಕಾಯ್ತು ಅಂದ್ರೆ ಯಾವ ಕಂಪ್ಲೀಟ್ ಮುಖನ ಸಿಗಪುಡಿ ತರ ಮಾಡೋದು. ಯಾವ ನನ್ನ ಮಗ ಅಂಗಡಿಗೆ ಹೋಗ್ತಾನೆ. ನಗುಮುಖ ಬಹಳ ಇಂಪಾರ್ಟೆಂಟ್. ಇವತ್ತು ನಾವಷ್ಟು ನಗ್ತಾ ಇರ್ತೀವಿ ಅಷ್ಟು ನನ್ನ ಸ್ನೇಹಿತರಾಗ್ತಾರೆ. ನೀವು ನಂಬ್ರಿ, ಯಾವಾಗ ಚಾಕು ತಗೊಂಡ್ಬರ್ಲಿ ಕೊಲೆ ಮಾಡ್ತಿದ್ದೆ ಚುಚ್ಚಿಬಿಡ್ತೀನಿ ಅಂತ ನಾವೇ ಮೆಂಟು ಬಡಿ ಮುಗಿಬೇಕು. ನಗಡಿ ಚುಚ್ಚಿಬಿಡಿ ಅವನು ಚುಚ್ಚಕ್ಕೆ ಮನಸ್ಸು ಬರಲ್ಲ. ಅದೇನು ಎಂತ ವೆಪನ್ ನೋಡ್ರಿ ನಮ್ದು ನಗುವನ್ನು. ಎಂತ ಭಯೋತ್ಪಾದಕರನ್ನು ಓಡಿಸ್ಬೋದು, ಚುಚ್ಚಕೊಂಡನ್ನು ಓಡಿಸ್ಬೋದು. ನೀವೇ ಚುಚ್ಚ ನಾನು ಚುಚ್ಚಬಿಡ. ನಗುವಿಗೆ ಅಷ್ಟು ಪವರ್ ಇದೆ, ಯಾವಾಗೂ ನಗ್ತಾ ಇರ್ಬೇಕು. ಯಾಕೆಂದ್ರೆ ಈ ಮಾತು ಹೇಳ್ತಾ ಇದ್ರಿಂದ ಎಷ್ಟು ನಗ್ತಾ ಇರ್ತೀವಿ ಅಷ್ಟು ವರ್ಷ ದೀರ್ಘವಾಗಿ ಬದುಕ್ತೀವಿ, ಅಷ್ಟು ದೇಶ ಚೆನ್ನಾಗಿರುತ್ತೆ, ನಮ್ಮ ದೇಹ ಕೂಡ ಚೆನ್ನಾಗಿರುತ್ತೆ. ನಗು ಮೋಸ್ಟ್ ಇಂಪಾರ್ಟೆಂಟ್ ಇವತ್ತು. ಆದ್ರೆ ಅದರಲ್ಲಿ ಯಾವ ತರ ನಗು ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್ ಇದೆ. ಈಗ ನಗು ಅಂದ್ರೆ ಬಹಳ ಜನ ನಾವು ತಿಳ್ಕೊಂಡಿದೀವಿ ಒಂದೇ ರೀತಿ ನಗು ಅಂತ. 3-4 ತರ ಇದೆ. ಒಂದು ಇಲ್ಲಿಂದ ನಗೋದು, ಅದಕ್ಕೆ ಹೊಟ್ಟೆ ಕಿಚ್ಚಿನ ನಗು ಅಂತೀವಿ ನಾವು. ಒಂದು ಇಲ್ಲಿಂದ ನಗೋದು, ಇಷ್ಟಿಂದ ಮೇಲೆ ಕೃತಕವಾದ ನಗು ಅಂತೀವಿ. ಸರ್ ಅವ್ರು ಕಾರ್ತಾನೆ ಸರ್, ಹೌದಾ ಮನ್ಸೊಳಗಡೆ ಬಡಿ ಮಗ ತಾಂಬಿಟ್ನ ಹೆಂಗೋ ಕೂಡ ತಿರ್ಗಾಕೊಂಡಿದ್ದ ಬಡಿ ಮಗ ಕಾರ್ತಾಂಬಣ್ಣ ಮೇಲ್ಗಡೆ ಇಲ್ಲಿ ಇನ್ಕ್ಯಾರು ಇಲ್ಲಿ ಹೊಟ್ಟೆ ಊರಿ ಇಲ್ಲಿಂದ ನಗೋದು. ಇನ್ಕ್ಯಾರು ನೋಡಿ ಆಯ್ತಿಂದ ನಗ್ತಾರೆ ಹೃದಯದಿಂದ, ಅದು ಒರಿಜಿನಲ್ ನಗು. ಅದಕ್ಕೆ ಕವಿಗಳು ಒಂದ್ ಕಡೆ ಹೇಳ್ತಾರೆ, ಗೆಳತಿಯನ್ನ ನೆನೆದು ನಗುವವನು ಪ್ರೇಮಿ, ಗೆಳತಿಯನ್ನ ನೆನೆದು ನಗುವವನು ಪ್ರೇಮಿ, ತನಗೆ ತಾನೇ ನಗುವವನು ಹುಚ್ಚ, ಇನ್ನೊಬ್ಬರಿಗೆ ನೋವಾಗುವಂತೆ ನಗುವವನು ಖಳನಾಯಕ, ಇನ್ನೊಬ್ಬರ ಅಸೂಯೆಯನ್ನು ಪಡುವಂತ ನಗುವವನು ಅವನು ಖಳನಾಯಕ, ತಾನೂ ನಕ್ಕು ಇನ್ನೊಬ್ಬರಿಗೂ ನಗುವಿಸುವನು ವಿದೂಷಕ, ಗೆದ್ದರೂ ನಗದವನು ಕರ್ಮಯೋಗಿ, ನಗುತ್ತಲೇ ಜಗತ್ತನ್ನ ಗೆಲ್ಲುವನು ಬುದ್ಧಿವಂತ ಅಂತ. ಇಷ್ಟು ನಗುಗಳಿದೆ, ಯಾವುದೋ ಒಂದು ಒರಿಜಿನಲ್ ನಗು ಹೇಳಕ್ಕಾಗಲ್ಲ. ಅದಕ್ಕೆ ನಾನು ಬಹಳಷ್ಟು ಜನ ಹೇಳ್ತೀನಿ, ನಿಮ್ ರಸ್ತೆಯಲ್ಲಿ ಯಾರು ಸಿಕ್ಕಿದಾಗ ಪುಸ್ತಕಂತ ಜಾರ್ ಬಿದ್ದು ಬಂದ್ಬಿಡ್ರಿ, ಹೋಗಿ ಎತ್ರಿ ಅವನು. ನಾನು ಕಣ್ಣಾರ ನೋಡಿದ್ದೀನಿ. ಅವನು ಯಾವ್ದೋ ಮೊದಲ ಮನೆಯಲ್ಲಿ ಕೆಳಗಡೆ ಫ್ಲೋರ್ ಯಾರೋ ಬಿದ್ರು, ಮೇಲ್ಗಡೆ ಫ್ಲೋರ್ಗೆ ಅವ್ನು ಸಾಯ್ತಾವ ಪಾಪ. ಏನ್ರಿ ಇದು ಅರ್ಥ ಬೇಡ. ಇದೆ ಬಹಳಷ್ಟು ನಗುಗಳು ಹೋಗಿ ಎತ್ತನ ಅನ್ನೋದಿಲ್ಲ ಅವ್ರಿಗೆ. ಆಮೇಲೆ ಯಾರೊಬ್ಬ ಸಾಲ ಮಾಡ್ಕೊ ಪಾಪ ಏನೋ ಪ್ರಾಬ್ಲಮ್ ಆಗಿ ಊರ್ಬಿಡ್ತಾರೆ, ಇವ್ರನ್ನ ಎಷ್ಟು ಊರ್ಬಿಡ್ತಾರೆ, ಇವ್ರದ್ದು ಇಂಗ್ಲೀಷಲ್ಲಿ ಗೊತ್ತಾಗಲ್ಲ ಅವ್ರಿಗೆ. ಅದಕ್ಕೆ ಒರಿಜಿನಲ್ ನಗು ಬಹಳ ಇಂಪಾರ್ಟೆಂಟ್, ಪವಿತ್ರವಾದ ನಗು ಬೇಕು, ಬಹಳ ಇಂಪಾರ್ಟೆಂಟ್. ಯಾಕೆ ಒಂದು ಕಾರ್ಯಕ್ರಮದಲ್ಲಿ ಹೀಗೆ ಹೇಳಿದೆ, ಈ ತರ ನಗು ಬಹಳ ಮುಖ್ಯ ಅಂತ. ಒಂದು ಪಾರ್ಕ್ ಅಲ್ಲಿ ಹುಡುಗಿ ಮಾತಾಡ್ತಾ ಕೂತಿದ್ದಾರೆ, ಅವರು ಪ್ರೇಮಿಸಿದ್ದಾರೆ. ಪ್ರೇಮಿ ಯಾಕೋ ಹುಡುಗಿ ಡಲ್ ಆಗಿದ್ದಾರೆ, ಹುಡುಗ ಬಂದು ಕೇಳ್ತಾನೆ, ಯಾಕೆ ಇವತ್ತು ಡಲ್ ಆಗಿದೆಯಾ? ಅದು ಹುಡುಗಿ ಹೇಳ್ತಾಳೆ, ನೋಡಿ ನಾವು 3 ವರ್ಷದ ಕದ್ದು ಮುಚ್ಚಿ ಪ್ರೀತಿ ಮಾಡ್ತಾ ಇದ್ದೀವಿ, ಪಾರ್ಕ್ ಹೋಗ್ತಾ ಇದೀವಿ, ಪಾರ್ಲರ್ ಹೋಗ್ತಾ ಇದೀವಿ, ಒಂದು ಎಡವಟ್ಟು ಆಗ್ಬಿಟ್ಟಿದೆ, ನಮ್ಮ ಅಣ್ಣ ನೋಡ್ಬಿಟ್ಟಿದ್ದಾನೆ. ಅದಕ್ಕೆ ಏನ್ ಮಾಡೋದು ಇವಾಗ? ನಾವಿಬ್ರು ಮದುವೆ ಮಾಡ್ಕೊಂಡ್ಬಿಡೋಣ. ಅಯ್ಯೋ ನೋಡಿ ನಾ ಪ್ರೀತಿ ಮಾಡಿದೀನಿ, ಯಾವ ಕಾರಣಕ್ಕೂ ನೀವು ಮೋಸ ಮಾಡಲ್ಲ. ಅದು ಯಾಕೋ ಗೊತ್ತಿಲ್ಲ, ನಮ್ಮ ಮನೆಯಲ್ಲಿ ಮದುವೆ ವಿಚಾರ ಎತ್ತಿದ್ರು ಸಾಕು ನಮ್ಮ ಮನೆಯವರು ವಿರೋಧ ಮಾಡ್ತಾ ಇದ್ದಾರೆ. ಈ ಹುಡುಗಿ ಹೇಳ್ತಾಳೆ, ಹೌದಾ, ಹಾಗಾದ್ರೆ ನಿಮ್ ತಂದೆ ತಾಯಿಗೆ ಹೇಳ್ಬಿಡಿ, ನಾವೊಂದು ಹುಡುಗಿನ ಪ್ರೀತಿ ಮಾಡ್ತಾ ಇದ್ರಿ, ಅವಳನ್ನೇ ಮದುವೆ ಮಾಡ್ಕೋತೀನಿ ಅಂತ ಹೇಳಿ. ಅದು ಹುಡುಗ ಹೇಳ್ದ, ನೋಡಿ ನನ್ನ ತಂದೆ ತಾಯಿನೇ ಇಲ್ವಲ್ಲ. ಇವಳಿಗೆ ಅಯ್ಯೋ ಸಾರಿ ಸಾರಿ ಸಾರಿ, ಹಾಗಾದ್ರೆ ನಿಮ್ಮ ಮನೇಲಿ ಮದುವೆಗೆ ವಿರೋಧಿಸ್ತಾ ಇರೋದು ಯಾರು? ನನ್ನ ಹೆಂಡತಿ ಮಕ್ಕಳು ಅಂತ. ಇಂಥ ಒಂದು ಹಾಸ್ಯ ಮಾಡಿದಾಗ ಅದು ಎಲ್ಲರೂ ನಗ್ತಾ ಇದ್ರಿ, ಎಲ್ಲರೂ ಒಬ್ರು ಎಲ್ಲರೂ ನಗ್ತಿದ್ರು, ಒಬ್ರು ಮಾತ್ರ ಕರೆಂಟ್ ಹೊಡೆದು ಕಾಗೆ ತರ ಕೂತಿದ್ರು. ನಾನು ಕೇಳಿದೆ, ಏನ್ ಸಮಯ ನೀವು ಎಲ್ಲರೂ ಇಷ್ಟೊಂದು ಬಿದ್ದು ಬಿದ್ದು ನಗ್ತಾ ಇದ್ದಾರೆ, ನೀವ್ಯಾಕೆ ಹೀಗೆ ಕೂತಿದ್ದೀರಾ, ಏನಾಗಿದೆ ನಿಮ್ಗೆ? ಅದಕ್ಕೆ ಅವ್ರು ಹೇಳಿದ್ರೆ, ನಾಗರಾಜ್ಕೋಟೆ ನಿನ್ನ ನಕ್ಕ ನನ್ನ ನಗಸರು ನಕ್ಕೊಡ್ಬೇಕ ನಾವು? ನನ್ ಕಷ್ಟ ನನಗೆ ಮನೆ ಬಾಡಿ ಕಟ್ಟಿ 3 ತಿಂಗಳಾಗಿದೆ, ಓನರ್ ಬಂದು ಮನೆಯಲ್ಲಿ ತೆಗಿತಾ ಇದ್ದಾನೆ, ನಗ್ಲಿ ಒಂದ್ ಕೆಲಸ ಮಾಡು, ಇವತ್ತು ಕೊಡೋ ಪೇಮೆಂಟ್ ಅಲ್ಲಿ 1 ತಿಂಗಳು ಬಾಡಿಗೆ ಅಡ್ಜಸ್ಟ್ ಮಾಡ್ಕೊಡು, ಅರ್ಧ ಗಂಟೆ ನಿನ್ ಮುಂದೆ ಕೂದೋ ನಗ್ತೀನಿ ಅಂದ್ರೆ ಅವನ ಅರ್ಥ ಏನು? ಸಮಸ್ಯೆ ಇದ್ದರೂ ನಗಕ್ಕಾಗಲ್ಲ, ಪ್ರಾಬ್ಲಮ್ ಇದ್ರೆ ನಗಕ್ಕಾಗಲ್ಲ. ಇಷ್ಟು ಜನ ಸೇರಿದ್ದೀರಾ ಇವತ್ತು ಲಕ್ಷ್ಮಯ್ಯ ಲೇಔಟ್ನಲ್ಲಿ, ಯಾರಾದ್ರೂ ಒಬ್ರು ನನ್ನ ಪಕ್ಕ ಬಂದು ನಿಂತ್ಕೊಂಡು ಹೇಳಿ ಮೈಕ್ ಕೊಡ್ತೀನಿ, ನನಗೆ ಸಮಸ್ಯೆ ಇಲ್ಲ.